ಬನ್ನಿ ಅಣ್ಣ, ಪ್ರಜಾವಾಣಿ, ತಾಯಿನಾಡು, ಉದಯವಾಣಿ, ಕನ್ನಡಪ್ರಭ, ಟೈಮ್ ಪಾಸ್ ಪೇಪರ್. ಎಲ್ಲಿ ನೋಡಿದ್ರು ಅಲ್ಲೇ ಕಳ್ಳತನ. ನಾನೇ ದೊಡ್ಡ ಕಳ್ಳ. ಇದೆಲ್ಲ ಪೇಪರ್ ನೋಡಿ ಸರ್, ಟೈಮ್ಸ್ ಆಫ್ ಇಂಡಿಯಾ, ಕನ್ನಡಪ್ರಭ, ಪ್ರಜಾವಾಣಿ, ಉದಯವಾಣಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಅಮ್ಮ, ಬನ್ನಿ ಅಣ್ಣ, ಬನ್ನಿ ಅಣ್ಣ, ಪೇಪರ್ ತಳಿ ಅಣ್ಣ. ತರಕಾರಿ ಅಂಗಡಿಲಿ ಪಾಪು ಎಷ್ಟು ಚೆನ್ನಾಗಿತ್ತಲ್ಲ. ಚೆನ್ನಾಗಿತ್ತಪ್ಪ. ಎಷ್ಟು ಗಲಾಟೆ ಮಾಡ್ತಾ ಇತ್ತು ನೋಡಿದ್ಯಾ ನೀನು? ಪ್ರಜಾವಾಣಿ, ಉದಯವಾಣಿ, ಟೈಮ್ಸ್ ಆಫ್ ಇಂಡಿಯಾ, ಎಲ್ಲಿ ನೋಡಿದ್ರು ಅಲ್ಲಿ ಕಳ್ಳತನ. ಪೇಪರ್ ನೋಡಿ ಸರ್, ಪೇಪರ್ ನೋಡಿ. ಏನೋ ವೆಂಕಿ, ಅಂಕಲ್ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಪೇಪರ್ ಮಾಡ್ತಿದಾರೆ ನೋಡಲ್ಲಿ. ಏನ್ ಒಳ್ಳೆ ಬುದ್ಧಿ ಬಂದಿದ್ಯಾ ಅನ್ನೋ. ಇಲ್ಲ ಅದ್ರಲ್ಲಿ ಏನ್ ಗೋಲ್ ಮಾಡಿದ್ದೆ ಯಾರು ಗೊತ್ತು. ಬಾ ಹೋಗಿ ನೋಡೋಣ. ಪೇಪರ್ ಪೇಪರ್ ಟುಡೇ, ನ್ಯೂಸ್ ಪೇಪರ್ ಟುಮಾರೋ, ವೆಸ್ಟ್ ಪೇಪರ್. ಬನ್ನಿ ಸರ್. ಏನಪ್ಪ ತರಕಾರಿ ಎಲ್ಲ ಜೋರ ತತ್ತಿದೀಯಾ? ಅಡಿಗೆ ಮಾಡ್ತೀಯಾ? ಸಂಪಾದನೆ ಮಾಡಿ ತಂದ್ಕೊಟ್ಟಿದ್ಯಾ ನೋಡು, ಅದಕ್ಕೆ ಅಡ್ಗೆ ಮಾಡಿ ಹಾಕ್ತೀನಿ. ಇದು ನಮ್ಮನೇದಲ್ಲ, ಮೇಷ್ಟ್ರು ಮನೆದು. ಮೇಷ್ಟ್ರು ಮನೆ ತರಕಾರಿನಾ? ಏನಮ್ಮ ನಿವೇದಿತಾ, ಮನೇಲಿ ಜೋರ್ ಅಡ್ಗೆನಾ? ನಾನು ಊಟಕ್ಕೆ ಬರ್ಲಾ? ಅದೊಂದೇ ಕಡಿಮೆ ಇರೋದು. ಅವ್ರ ಮನೇಲೆ ಮನೆ ತುಂಬಾ ಜನ ಇದ್ದಾರೆ, ಅದ್ರಲ್ಲಿ ನಾನೊಬ್ಬ ದಂಡಪಿಂಡ. ನೀನ್ ಬಂದ್ಬಿಟ್ರೆ 5 ದಿನಕ್ಕಾಗೋ ತರಕಾರಿ ಒಂದೇ ದಿನಕ್ಕೆ ಖಾಲಿ ಆಗೋಗುತ್ತೆ ಅಷ್ಟೇನೆ. ಅದಿರ್ಲಿ, ನಿಂದೇನಿದು ಹೊಸ ಅವತಾರ? ಎಷ್ಟು ದಿವಸ ಬಂಡವಾಳ ಬಾಳೋದು? ಕಳ್ತನ ಮಾಡಿದ್ರೆ ಕಳ್ಳ ಅಂತಾರೆ, ದರೋಡೆ ಮಾಡಿದ್ರೆ ದರೋಡೆಕೋರ ಅಂತಾರೆ. ಅದಕ್ಕೆ ನಿಯತ್ತಾಗಿ ಪೇಪರ್ ಮಾಡ್ತಾ ಇದ್ದೀರಾ ಅಲ್ವಾ ಅಂಕಲ್? ನೀನ್ ತಿಳ್ಕೊಂಡಿದ್ಯಾ ನೋಡಮ್ಮ, ಈ ನನ್ನ ಮಗ ತಿಳ್ಕೊಂಡಿಲ್ಲ. ಕೊಡಿ ಸರ್, ತಗೊಳ್ಳಿ ಸರ್, ಟೈಮ್ಸ್ ಆಫ್ ಇಂಡಿಯಾ. ಅಲ್ಲಿ ನೋಡಿ ವ್ಯಾಪಾರ ಹೇಗಿದೆ ನಮ್ದು. ಯಾರು ಬನ್ನಿ ಸರ್, ಬನ್ನಿ ಸರ್. ಪ್ರಜಾವಾಣಿ, ಉದಯವಾಣಿ, ಯಾರು ಬೇಕೋ ತಗೊಳ್ಳಿ ಸರ್. ಪೇಪರ್ 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 ಪೇಪರ್. ನೆನೆ ಪೇಪರ್ ಕೊಟ್ಟಿದ್ಯಾ? ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಅಪ್ಪನ ಯೋಗ್ಯತೆ ಏನು ಅಂತ? ನಾನು ಆಗ್ಲೇ ಹೇಳಿರ್ಲಿಲ್ಲ ಏನೋ ಗೋಲ್ಮಾಲ್ ಇರುತ್ತೆ ಅಂತ. ನಾಯಿ ಬಲ್ಲ ಯಾವತ್ತಿದ್ರು ಡೊಂಕೆ, ಡಬ್ಬೆ ಕಟ್ಟಿದ್ರು ಯಾವತ್ತೂ ನೆಟ್ಕಾಗಲ್ಲ. ಹಾಗೆ ನೀನು ಹೀಗೇ ಇರ್ತೀಯ, ಆಯ್ತಾ? ಬಾ ಹೋಗೋಣ. ನನ್ ಮಗನೇ, ಮೊದ್ಲು ನಿನ್ ಕಾಲ್ ನೆಟ್ಟು ಮಾಡ್ಕೊ. ನಾನ್ ಬಾಳ ನೆಟ್ಟು ಮಾಡಕ್ ಬಂದ್ಬಿಟ್ಟ. ಪ್ರಜಾವಾಣಿ, ಉದಯವಾಣಿ, ಆರೋಗ್ಯ. ನನ್ನ ಪಾಲಿನ ಅರಗಿಣಿ ಬತ್ತೈತೆ. ಎಲ್ಲಮ್ಮ ಹೊಟ್ಟೆ ಸುಗುಣ? ಅಂಕಲ್ ನೀವು ಇಲ್ಲಿ? ನಾನು ರೈಟ್ ಟೈಮಲ್ಲಿ ರೈಟ್ ಪ್ಲೇಸ್ ಅಲ್ಲಿ ಇದ್ದೀನಿ. ನೀನು ರಾಂಗ್ ಟೈಮಲ್ಲಿ ರಾಂಗ್ ಪ್ಲೇಸ್ಗೆ ಬಂದಿದೀಯಾ. ಅಂದಾಗೆ ಇವ್ರು ಯಾರು? ಅಂಕಲ್ ಅದು ಅದು ಇವರು. ಗೊತ್ತಾಯ್ತು ಬಿಡಮ್ಮ. ನೀನು ನಡ್ಕೊಂಡು ಬರ್ತಿದ್ದೆ, ಹಾಗೆ ಅವ್ರು ಡ್ರಾಪ್ ಕೊಡ್ತೀನಿ ಅಂದ್ರು, ಕೂತ್ಕೊಂಡು ಬಂದಿದ್ದೀರಿ ಅಷ್ಟೇ. ಹೋಗ್ಲಿ, ನಿಮ್ ತಾಯಿಯವ್ರಿಗೆ ಇವ್ರನ್ನ ಪರಿಚಯ ಮಾಡ್ಸಲ್ವಾ? ಅಂಕಲ್ ಈ ವಿಷಯ ಅಮ್ಮಂಗ್ ಗೊತ್ತಾಗದ್ ಬೇಡ. ಡೋಂಟ್ ವರಿ, ಲವ್ ಕೇಸಾ? ಸಮಯ ಗ್ಲಾಸ್ ತೆಗಿರಿ ಸ್ವಾಮಿ, ನಿಮ್ ಸುರಸುಂದರವಾದ ಮುಖ ನೋಡ್ಕೊತೀನಿ. ಸಮಯ ಸಂದರ್ಭಕ್ಕೆ ಬೇಕಾಗತ್ತೆ. ಮನ್ಮತ ಕೊಡಿ. ಈ ಗ್ಲಾಸ್ ಹಾಕಿದ್ಮೇಲೆ ಎಲ್ಲ ಚೆನ್ನಾಗೇ ಕಾಣ್ತಾರೆ. ನಿಮ್ಮ ವಯಸ್ಸೆಷ್ಟು? ಗೊತ್ತಾಯ್ತು. ನೀನ್ ನಾಚ್ಕೊಳ್ಳೋದು ನೋಡಿದ್ರೆ ಕರೆಕ್ಟ್ ಆಗಿರೋ ವಯಸ್ಸೇ ಆಗಿದೆ. ಈ ರಮ್ಮನಿಗೆ ಹೇಳಿ ನಿನ್ನ ಮದುವೆ ಮಾಡಿಸ್ಬಿಡ್ಲಾ? ಸದ್ಯಕ್ಕೆ ಮದುವೆಗೇನು ಅರ್ಜೆಂಟ್ ಇಲ್ಲ. ಅಂಕಲ್ ಅಮ್ಮಂಗೆ ಈ ವಿಷಯನ ನಿಮ್ಮಮ್ಮಂಗೆ ನಾನು ಯಾಕಮ್ಮ ಹೇಳಿ? ನೀನೇನ್ ತಪ್ಪು ಮಾಡಿದೀಯಾ? ಒಳ್ಳೆ ಹುಡುಗ, ಎಲ್ಲಿವರೆಗೂ ನಡೀತಾ ಇರುತ್ತೋ ಅಲ್ಲಿವರೆಗೂ ನಿಮ್ದು ನಡೀತಾ ಇರ್ಲಿ, ನಂದು ಹೀಗೆ ನಡೀತಾ ಇರ್ತದೆ. ಎಲ್ಗೂ ಹೊರಟಿದ್ದೀರಾ? ಟೈಮ್ ಆಯ್ತು ಅಂತ ಕಾಣಿಸುತ್ತೆ. ಜೋಡಿ ಜೀವ, ನಿಧಾನಕ್ಕೆ ಕೊಡಿ. ನಿಮ್ ಗ್ಲಾಸ್. ಗಾಡ್ ಬ್ಲೆಸ್ ಯು. ಹೋಯ್ತಾ ಇದ ನೋಡಕ್ಕೆ ಚಂದ. ಅಪ್ಪ ಗಣಪತಿ, ಇವತ್ತು ನೀನು ಮುಖ ನೋಡ್ದೆ ಲಕ್ಷ್ಮಿ ಹೊಲಿಸ್ಬಿಟ್ಟಲ್ಲಪ್ಪ. ನ್ಯೂಸ್ ಪೇಪರ್, ವೇಸ್ಟ್ ಪೇಪರ್, ದಿಸ್ ಪೇಪರ್ ಇಂಪಾರ್ಟೆಂಟ್ ಪೇಪರ್. ಹಲೋ ದೇವಿಕಾ, ದೇವಿಕಾ,
ದೇವಿಕ ಬಂದ್ರಾ? ಎಲ್ಲಿ ದುಡ್ಡು? ಏನೇ ನೀನು ಈಗ ತಾನೇ ಒಳಗೆ ಬರ್ತಾ ಇದ್ದೀನಿ. ಕಾಫಿನ ನೀರು ಕೊಡೋದು ಹೋಗ್ಬಿಟ್ಟು ದುಡ್ಡು ದುಡ್ಡು ಅಂತಿಲ್ಲ. ಕಾಫಿ ಕುಡಿಯೋದು ಇದ್ದೇ ಇರುತ್ತೆ. ಫಸ್ಟ್ ದುಡ್ಡು ಕೊಡಿ. ನೆನ್ನೆ ತಾನೇ 3,500 ಕೊಟ್ಟೆ. ನೆನ್ನೆದು ನೆನ್ನೆಗಾಯ್ತು, ಇವತ್ತಿಂದೆಲ್ಲಿ? ತಗೋ 1,500. ಯಾರ್ದು? ಅದೇ 4ನೇ ಕ್ಲಾಸಲ್ಲಿ ಇದಾರಲ್ಲ SS ನಾಗರಾಜು, ಹೊಸಬಲೆ ಕಟ್ಟಿದ್ರಲ್ಲ ಅವ್ರದ್ದು ಕಾರ್ಪೊರೇಷನ್ ಟ್ಯಾಕ್ಸ್ ಫಿಕ್ಸ್ ಮಾಡಿಸ್ಕೊಟ್ಟೆ. ಕಾರ್ಪೊರೇಷನ್ ಇನ್ಸ್ಪೆಕ್ಟರ್ಗೆ 8,000 ರೂಪಾಯಿ ಲಂಚ, ನನಗೆ 1,500 ಕಮಿಷನ್. ಇಷ್ಟೇನಾ? ಇನ್ನು ಕೇಳ್ಬೇಕಿತ್ತು. ಅದು ಕೊಟ್ಟಿರೋದು ನಮ್ಮ ಪುಣ್ಯ. ದೇವಿಕಾ ಬನ್ನಿ. ಏನ್ರಿ ನೀವು ಬರ್ತೀರಾ ಬರ್ತೀರಾ ಅಂತ ಕಾಯ್ತಾನಿದ್ದೀನಿ, ಬರ್ಲೇ ಇಲ್ಲ. ನಿಮಗೆ ವಿಷಯ ಗೊತ್ತಾ? ಏನ್ ವಿಷಯ? ಹೇಳ್ತೀನಿ, ನಡೀರಿ ನಡೀರಿ. ನೋಡಿದ್ರ ದೇವಿಕಾ, ಆ ರಾಜಕಾರಣಿ ಧರ್ಮಪಾಲು ಮೇಷ್ಟ್ರ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾನೆ. ಹೌದಾ? ನೋಡಿದ್ರ ನೀವು? ನೋಡಿದ್ರ ಅಂತ ಕೇಳ್ತಿರಲ್ಲ, ಕಾರು ಅರ್ಧ ಗಂಟೆಯಿಂದ ಅವ್ರ ಮನೆ ಮುಂದೆನೆ ನಿಂತಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರ ಮಗನು ಬಂದು ಒಳಗೆ ಹೋದ. ಆಮೇಲೆ ನಂಗೆ ನಿಂತಿರಕ್ಕಾಗ್ಲಿಲ್ಲ ರೀ. ನಿಮ್ಗೆ ಈ ವಿಷಯನ ಹೇಳ್ಬೇಕು ಅಂತ ಓಡ್ ಬಂದೆ. ಆಯ್ತು ಬಿಡಿ, ಅವ್ರಿಗೇನೋ ಹೊಕ್ರಿಸಿದ ಗ್ರಾಚಾರ. ಅಲ್ಲ ರೀ, ಸ್ವಲ್ಪನಾದ್ರೂ ತಗ್ಗಿ ಬಗ್ಗಿ ನಡೆಯೋದು ಬೇಡವಾ? ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಆ ಸತ್ಯಪಾಲ ತುಂಬಾ ಗರಂ ಆಗಿದಾರಂತೆ. ಆಗದೆ ಇರ್ತಾನ? ವಯಸ್ಸಿಗೆ ಬಂದ್ ಹುಡುಗ, ಏನ್ ಬೇಕಾದ್ರೂ ಕಾಸು ಎಸ್ತೆ ಪಡ್ಕೊಳ್ಳೋ ಜಾತಿ. ಇವ್ರದ್ದೇನಿದೆ ರೀ? ಗಾದೆನೆ ಕೇಳಿಲ್ವಾ? ಹಗಲು ಸತ್ರೆ ಪಿಂಡಕ್ಕಿಲ್ಲ, ರಾತ್ರಿ ಸತ್ರೆ ದೀಪಕ್ಕಿಲ್ಲ ಅಂತ. ಆಗತ್ ಬಿಡಿ, ಮರ್ಯಾದೆ. ಅವಳನ್ನ ಕೆಲಸದಿಂದ ಕಿತ್ತಾಕ್ತಾರೆ. ಅಯ್ಯೋ, ನಿಮಗ್ ವಿಷಯ ಗೊತ್ತಿಲ್ವಾ? ಇವಳೇ ರಾಜೀನಾಮೆ ಕೊಟ್ಟಿದ್ದಾಳಂತೆ ಕಣ್ರಿ. ನೋಡಿದ್ರ ಎಷ್ಟು ಕೊಬ್ಬು ಅವಳಿಗೆ. ಕೊಬ್ಬಲ್ಲ ರೀ, ಭಯ ಹೆದರಿಕೆ ಮಾಡೋದು ಮಾಡ್ಬಿಟ್ಲು. ಈಗ ಎದೆಲಿ ಡವಡವ ಅಂತ ಹೊಡ್ಕೊಳಕ್ಕೆ ಶುರುವಾಗಿದೆ. ಅವನ್ ಸುಮ್ಮನೆ ಬಿಡ್ತಾನಾ? ಅಯ್ಯೋ, ಕೂತ್ಕೊಳ್ಳಿ ಬಿಡ್ರಿ ಮನೇಲಿ. ಏನೋ ಇವಳು 4 ಕಾಸು ಸಂಪಾದನೆ ಮಾಡ್ತಾಳೆ ಅಂತ ಅವ್ರ ಮನೆಯವರು 2 ಹೊತ್ತಿನ ಗಂಜಿ ಕುಡಿತಿದ್ರು. ಈಗ ಹಾಕೊಳ್ಳಿ ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ. ಯಾಕ್ರಿ ಸುಶೀಲಮ್ಮ, ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕೊಳ್ಳೋಂಥದ್ದು ನಿಮ್ಗೇನಾಗಿದೆ? ನಿಮ್ಮ ಕಾಟ ತಡಿಲಾರ್ದೆ ಯಜಮಾನ್ರು ಮನೆ ಬಿಟ್ಟು ಹೋದ್ರು ತಾಯಿ ಮಗಳು ತಿನ್ ಚೆಲ್ಲೋ ಅಷ್ಟು ಆಸ್ತಿ ಮಾಡಿ ಹೋಗಿದ್ದಾರೆ. ರೀ, ನೀವು ಸುಮ್ಮನೆ ಇರ್ರಿ. ಒದ್ದೆ ಬಟ್ಟೆ ಹಾಕೊಳ್ಳೋ ಕರ್ಮ ಇವ್ರಿಗೇನು? ಅದು ಮೇಷ್ಟ್ರು ಮನೆಗೆ. ಏನೋ ಮೇಷ್ಟು ಮನೆಯವ್ರು ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕೋಬೇಕಾ? ಯಾಕೆ? ಯಾಕೆ ಅಂದ್ರೆ ಮಂದಾರ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಲಂತಲ್ಲ. ಅದೆಲ್ಲ ಸುಳ್ಳು. ಬಹಳ ದಿವಸದಿಂದ ಕಾಲೇಜ್ಗೆ ಹೋಗಿರ್ಲಿಲ್ಲ, ಬಾ ಅಂತ ಕರೆಯೋಕೆ ಧರ್ಮಪಾಲ್ ಬಂದಿದ್ರು. ಹೌದಾ? ಮತ್ತೆ ಅವ್ರ ಮಗನು ಬಂದಿದ್ದಾನೆ. ಯಾಕೆ ಗೊತ್ತಾ? ಅವರಪ್ಪ ಚೀಮಾರಿ ಹಾಕಿದ್ರು, ಕ್ಷಮಾಪಣೆ ಕೇಳು ಅಂತ, ಅದಕ್ಕೆ ಬಂದಿದ್ದಾನೆ. ಅಂತದೇನಾಯ್ತು? ನೋಡಿ, ಇನ್ ಮುಂದೆ ನೀವು ಮೇಷ್ಟು ಮನೆಯವ್ರ ಸುದ್ದಿಗೆ ಹೋಗ್ಬೇಡಿ. ಯಾಕೆ? ಯಾಕೆಂದ್ರೆ ದೆಹಲಿಲಿ ಇದಾರಲ್ಲ ಗೋವರ್ಧನ್ ಸಾಹೇಬ್ರು, ಅವ್ರ ಸಪೋರ್ಟ್ ಇದೆ ಅವ್ರಿಗೆ, ಅದಕ್ಕೆ. ನನ್ ಮಗ್ಳಕ್ ಹೋಗ್ತಿದ್ದಾಳೆ, ನಮ್ ಬರ್ತೀನ್ರಿ ದೇವಿಕಾ. ಮಮ್ಮಿ, ಏನ್ ಮಮ್ಮಿ ಇಲ್ಲಿ ಬಂದು ಹಠ ಹೊಡಿತಿದ್ಯಾ? ನಂಗೆ ಹೊಟ್ಟೆ ಹಶ್ವಾಗ್ತಿದೆ, ಊಟ ಹಾಕಕ್ಕಾಗಲ್ಲ. ಸಾರಿ ಬಂಗಾರ, ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಿಂಗೆ ಊಟಕ್ಕೆ ಬರ್ಸಿಲ್ಲ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದೀನಿ. ಬಾ. ಚಿಲ್ಲಮ್ಮ, ಮಗಳು ಊಟ ಕೇಳ್ತಾ ಇದ್ದಾಳ. ನಾನು ಊಟಕ್ಕೆ ಬರ್ಬೋದಾ? ಭಾಳ ರುಚಿಯಾಗಿ ಮಾಡಾಕ್ತಿರಂತೆ. ಸುಗುಣ, ನಾನು ಊಟಕ್ಕೆ ಬರ್ಲಮ್ಮ? ಅದಕ್ಕೇನಂತೆ ಅಂಕಲ್, ಬನ್ನಿ, ನನ್ಗೂ ಕಂಪ್ನಿ ಕೊಟ್ಟಾಗತ್ತೆ. ಅಲ್ಲಮ್ಮ ಸುಗುಣ, ನಾವ್ ಏನೋ ಮಾತಾಡ್ತಿದ್ವಿ, ಅಷ್ಟು ಬೇಗ ಬಂದ್ಬಿಟ್ಟಿಯಲ್ಲ. ಏನ್ ಹೆಣ್ಮಕ್ಳೋ ಏನೋ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸುಶೀಲಮ್ಮ, ನಿನ್ನ ಮಗಳು ಮೇಷ್ಟ್ರ ಮಕ್ಕಳ ಥರ ಅಲ್ಲ ನೋಡಿ. ಮಾತಾಡೋದೇ ಇಲ್ಲ, ಎಲ್ಲ ಕಣ್ಸನ್ನಲ್ಲೇ ಹೇಳ್ತಾಳೆ ಅಲ್ವಾ ಸುಗುಣ? ನಾನ್ ಹಾಗೆ ಬೆಳೆಸಿದೀನಿ. ನನ್ ಮಗಳಿಗೆ ಬೇರೆಯವ್ರನ್ನೆಲ್ಲ ಮರಳು ಮಾಡೋ ವಿದ್ಯೆನ ಕಲ್ಸಿಲ್ಲಪ್ಪ ಸಂಪಂಗಿ. ಅಷ್ಟೇ ಮುಗ್ದೆ ಅಲ್ವೇ ಸುಗುಣ? ನೋಡಿದ್ರ ದೇವಿಕಾ, ಧರ್ಮಪಾಲ್ ಅಂತವ್ರು ಇವ್ರ ಮನೆ ಹುಡ್ಕೊಂಡ್ ಬರೋ ಹಾಗೆ ಮರಳು ಮಾಡಿದಾರೆ ಅಂದ್ರೆ ಇವ್ರ ಇನ್ನೆಂಥ ಕಿಲಾಡಿಗಳಿರ್ಬೇಕು. ದೇವಿಕಾ, ಇವ್ರ ಮಾತು ಕೇಳ್ಬೇಡ. ಹೇಳಿ ಕೇಳಿ ಧರ್ಮಪಾಲ್ ಅವರು ನಮ್ಗೆ ಬಾಸು, ನಮಗೂ ಮೇಷ್ಟ್ರಿಗೂ ಆಗಲ್ಲ ಅಂತ ಗೊತ್ತಾದ್ರೆ ಧರ್ಮಪಾಲ್ ಅವ್ರಿಗೆ ಬೇಜಾರಾಗಲ್ವಾ? ಈಗ ಮೇಷ್ಟ್ರಿಲ್ಲದೆ ಧರ್ಮಪಾಲ್ ಅವ್ರ ಕೆಲಸ ಆಗ್ಬೇಕು. ಬಾ, ನಡಿ ನಡಿ ನಡಿ. ಅಯ್ಯೋ, ಯಾರು ಹೇಗೆ ಹಾಳಾಗೋದ್ರೆ ನನ್ಗೇನಾಗ್ಬೇಕು? ಕಾಲ ಕೆಟ್ಟೋಯ್ತಪ್ಪ. ಅಷ್ಟಲ್ದೆ ಪುರಂದ್ರದಾಸರು ಹೇಳಿದಾರ, ಸತ್ಯವಂತರಿಗಿದು ಕಾಲ ಅಲ್ಲ, ದುಷ್ಟ ಜನರಿಗೆ ಸುಭಿಕ್ಷ ಕಾಲ ಅಂತ. ನಮಗೆ ಯಾಕ್ರಿ ಅಕ್ಕಪಕ್ಕದ ಮನೆಯವರು ಸಾಬ್ರಿ? ಬಾ ಅಮ್ಮ ಸುಗುಣ, ಊಟಕ್ಕೆ ಬಡಿಸ್ತೀನಿ. ಹಾ, ದಿಗಡುತ್ತಾ. ಹಲೋ
ಏನೇ ಇದು ಒಳ್ಳೆ ಗಡಿಗೆ ಥರ ಮುಖ ಮಾಡ್ಕೊಂಡು ಈಗ ಒಬ್ಬಳೆ ಕೂತ್ಕೊಂಡ್ಬಿಟ್ಟಿದ್ಯಾ? ಇನ್ನೇನು ನಿಮ್ಮ ಮುಂದೆ ಈ ಅಂತ ಹಲ್ ಕಿರಿಕೊಂಡು ಕೂತ್ಕೋಬೇಕಿತ್ತಾ? ಯಾಕಮ್ಮ ಹಾಗೆ ಹೇಳ್ತೀಯಾ? ಇನ್ನೇನೆ ಮನೆನಾ ಇದು? 4 ಗೋಡೆಗಳ ಮೇಲೆ ಒಂದು ತಾರಸಿ ಅಂತ ಇದ್ಬಿಟ್ರೆ ಮನೆ ಅನ್ನಿಸ್ಕೊಳತ್ತಾ? ಮನೆ ಅಂದ್ರೆ ನಮ್ಮ ಅಣ್ಣನ ಮನೆ ಕಣೆ. ಎಷ್ಟಾದ್ರೂ ತವ್ರ ಮನೆ ಅಲ್ವಾ? 10 ಕಡೆ ಸೋರಿದ್ರು ನಮ್ಮನೆಗಿಂತ ಅವಳಿಗೆ ಅವ್ರ ತವ್ರ ಮನೆನೇ ಇಷ್ಟ ಅಲ್ವೇನೆ? ಹಾಗಲ್ಲ ರೀ, ಮನೆ ಜನಗಳ ಮಧ್ಯೆ ಪರಸ್ಪರ ಪ್ರೀತಿ ಅನ್ನೋದಿರ್ಬೇಕು. ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಬೆಳಗಾಗಿದ್ರೆ ನೀವು 3 ಜನನೂ ಹೊರಟು ಬಿಡ್ತೀರಾ, ಅಲ್ಲಿ ಸಿಕ್ಕಿದ್ದನ್ನು ತಿನ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀರಾ. ಆದ್ರೆ ನಾನು ಇಲ್ಲಿ ಮಧ್ಯಾಹ್ನ ಬಿಕೋ ಅಂತ ಕೂತಿರ್ತೀನಿ. ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಮಧ್ಯಾಹ್ನ ನಾನು ಅದಕ್ಕೆ ಅಡ್ಗೆನೆ ಮಾಡಕ್ ಹೋಗಲ್ಲ. ಅಂದ್ರೆ ನೀನ್ ಮಧ್ಯಾಹ್ನ ಊಟನೇ ಮಾಡಲ್ವಾ ಮಮ್ಮಿ? ಅಯ್ಯೋ ಮಾಡ್ತೀನಿ ಕಣ. ಆ ಫ್ರಿಡ್ಜಲ್ಲಿ ಇಟ್ಟಿರೋದನ್ನೇ ಬಿಸಿ ಮಾಡ್ಕೊಂಡು ಊಟದ ಶಾಸ್ತ್ರ ಅಂತೂ ಮುಗಿಸ್ತೀನಿ. ಹೋಗ್ಲಿ ಬಿಡು, ಹೇಗಿದ್ರು ನಿನ್ ಸೊಸೆ ಬರ್ತಾಳೆ, ಮಧ್ಯಾಹ್ನ ಅವಳ ಜೊತೆ ಕುತ್ಕೊಂಡು ಊಟ ಮಾಡ್ಬೋದು. ಬರ್ತಾಳೆ. ಯಾವ್ದೋ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾಳೆ, ಕೈ ತುಂಬಾ ದುಡ್ಡು ತರ್ತಾಳೆ. ಅದೊಂದಿದ್ರೆ ಸಾಕು. ಬೇಡ ಬಿಡು, 2 ಪೀರಿಯಡ್ ಪಾಠ ಮಾಡಿ ಮನೆಗೆ ಬಂದು ಸೇರ್ಕೊಳ್ಳೋ ಲೆಕ್ಚರನ್ನೇ ಹುಡ್ಕೋಣ ಅಲ್ವೇನೋ ಧೀರಜ್? ಅಪ್ಪ ಮಗಳು ಸೇರ್ಕೊಂಡು ಅದೇನ್ ಮಾಡ್ತಿರೋ ಮಾಡಿ. ಏನ್ರಿ ಇದು, ಇವ್ರು ಒಗ್ಟೊಗ್ಟಾಗ ಮಾತಾಡ್ತಾ ಇದಾರೆ. ನಾನೇನು ಕೇಳ್ತೀಯ? ನಿನ್ನ ಮಗನ್ನ ಕೇಳು. ಅವನೆಲ್ಲ ಹೇಳ್ತಾನೆ ನಾಚಿಕೆ. ಮೊದಲು ಬಿಂಕಕ್ಕೆ ಬೇಡ ಅಂತಿದ್ದ, ಆಮೇಲೆ ಯೋಚನೆ ಮಾಡಿ ಮಂದಾರನ ಮದ್ವೆ ಆಗೋದಿಕ್ಕೆ ಒಪ್ಕೊಂಡಿದ್ದಾನೆ. ಯಾಕೆ ನಿನ್ ವಿಷಯ ಹೇಳ್ಕೊಳಕ್ ನಾಚಿಕೆನಾ? ನನ್ ಗಗನನ್ನೇ ಮದ್ವೆ ಆಗ್ತೀನಿ ಅಂತ ನಿನ್ ಡ್ಯಾಡಿ ಹತ್ರ ಹೇಳ್ತಿರ್ಲಿಲ್ವಾ? ಏನ್ರಿ ಇದು? ಓ ನನಗ್ ಗೊತ್ತು, ನೀವೇನೋ ಮಸ್ಲತ್ ಮಾಡಿದ್ದೀರಾ. ಹಾಗೆ ಅನ್ಕೋ. ಈಗೇನು ನಾನು ಮಾಡಿರೋ ಮಸ್ಲತ್ತು ನಿಂಗೆ ಇಷ್ಟ ಆಗಲ್ವಾ? ಹಾಗಲ್ಲ ರೀ, ನೀವು ಮೊದ್ಲೇ ಚಾಣಾಕ್ಷರು. ಅದೇನೇನೋ ಹೇಳೋ ನಿನ್ ಮದ್ವೆಗೆ ಒಪ್ಪಿಸ್ಬಿಟ್ಟಿದ್ದೀರಾ. ಲೋ, ನೀನ್ ಯಾರು ಬಲ್ವಂತಕ್ಕೂ ಒಪ್ಕೊಂಡಿಲ್ಲ ತಾನೇ? ಮಮ್ಮಿ, ಯಾರ್ದೋ ಬಲ್ವಂತಕ್ಕೆ ಈ ಮದುವೆ ಒಪ್ಕೊಳ್ಳೋಕೆ ನಾನು ಎಳೆ ಮಗುನಾ? ಈ ಮೊದಲು ಮಂದಾರ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ ನಿಜಾನೇ. ಆಮೇಲೆ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಈ ಮದುವೆ ಆಗೋದ್ರಿಂದ ನನಗೇನು ಲಾಭ ಅಂತ. ಸುಮ್ಮನೆ ಗುರ್ತು ಪರಿಚಯ ಇಲ್ದಿರೋ ಯಾರನ್ನೋ ಕರ್ಕೊಂಡು ಒಂದು ಮದುವೆ ಆಗಿ 1-2 ತಿಂಗಳಾದ್ಮೇಲೆ ಅವಳು ಡಿವೋರ್ಸ್ ಕೊಡ್ತೀನಿ ಅಂತನೋ ಅಥವಾ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತಲೇ ಹೇಳಿದ್ರೆ ನಗೆ ಪಟ್ಲಾಗೋದು ನಮ್ಮ ಜೀವನ ತಾನೆ. ಅದಕ್ಕೆ ಬೇರೆ ಯಾವುದೋ ಮದುವೆ ಆಗೋದಕ್ಕಿಂತ ಈ ಮದುವೆ ಆಗೋದೇ ಮೇಲು ಅಂತ ಒಪ್ಕೊಂಡೆ. ನಂದು ಅಷ್ಟೇ. ಈಗ ಎಲ್ಲಿ ನೋಡಿದ್ರು ಡೌರಿ ಡೆತ್ ಕೇಸೆ. ಮದ್ವೆ ಅಂದ್ರೇನೆ ಭಯ ಆಗೋಗಿದೆ. ಗಗನ್ನ ಮದ್ವೆ ಆದ್ರೆ ಈ ಸಮಸ್ಯೆನೇ ಇರಲ್ಲ. ಅತ್ತೆ ಮಾವನು ಒಳ್ಳೆಯವರು. ಜೀವನ ಅಂತಂದ್ರೆ ಒಂದ್ ರೀತಿ ಕಾಂಪ್ರಮೈಸು ಅಲ್ವಾ ಮಮ್ಮಿ? ಲೇ ಏನ್ರಿ ಇದು? ಒಳ್ಳೆ ಊಸರು ಒಳ್ಳೆ ಬಣ್ಣ ಬದಲಾಯಿಸೋ ಹಾಗೆ ಕ್ಷಣಕ್ಕೊಂದು ಗಳಿಗೆಗೊಂದು ಮಾತು ಬದಲಾಯಿಸ್ತಾ ಇದ್ದೀರಲ್ಲ. ನಾಳೆ ನಿಶ್ಚಿತಾರ್ಥ ಎಲ್ಲ ಆದ್ಮೇಲೆ ನೀವು ಮದ್ವೆ ಬೇಡ ಅಂದ್ರೆ ಆಗ ಏನೇ ಮಾಡೋದು? ಏನ್ ಗತಿ ರೀ? ನೀವೇನ್ರಿ ಹೀಗ್ ನೋಡ್ತಾ ಇದ್ದೀರಾ? ಇವ್ರುಗಳಿಗೆ ಬುದ್ಧಿ ಹೇಳಿ. ಮದ್ವೆ ಅನ್ನೋದು ಹುಡುಗಾಟ ಅಲ್ಲ ರೀ. ಕಾಮಾಕ್ಷಿ, ನಿನಗೆ ಈ ಮದುವೆ ಖುಷಿ ತರಲ್ಲ ಅಂದ್ರೆ ಹೇಳ್ಬಿಡು, ಮದುವೆ ನಿಲ್ಸ್ಬೇಡ. ಛೇ, ನನಗ್ ಖುಷಿನೇ ರೀ. ನಾನು ಹಾಗಲ್ಲ ಹೇಳ್ತಿರೋದು. ಆದ್ರೂ ನನ್ನ ಮನ್ಸಿಗೆ ಎಲ್ಲೋ ಒಂದು ಕಡೆ ಅಳುಕು. ಕಾಮಾಕ್ಷಿ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ದ ಹೆವೆನ್ ಅಂತ. ನಾವು ಕನ್ನಡದಲ್ಲಿ ಹೇಳ್ತೀವಲ್ಲೇ ಬ್ರಹ್ಮಗಂಟು, ಅದು. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ನಾವೆಲ್ಲ ಅಸಹಾಯಕರು. ಅವ್ರು ಹ್ಯಾಕ್ ಕುಣಿಸ್ತಾರೋ ಆಗ ನಾವು ಕುಣಿಬೇಕಷ್ಟೆ. ಮಮ್ಮಿ, ನೀವೇನು ಯೋಚನೆ ಮಾಡಬೇಡಿ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು, ಆಯ್ತಾ? ಹ್ಞೂ ಮಮ್ಮಿ, ನಮ್ ಕಡೆಯಿಂದ ಡಬಲ್ ಓಕೆ. ದೇವ್ರೆ, ನಿನ್ ಲೀಲೆನೇ ಲೀಲೆ. ಆಯ್ತು, ನೀನು ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂತ ತಿಳಿಸ್ಬಿಡು. ಅವ್ರ ಸಮಯ ಹೇಗಿದೆಯೋ ತಿಳ್ಕೊ. ಏನೋ ಖಂಡಿತವಾಗ್ಲೂ ನೀನು ಒಪ್ಪಿಗೆ ಕೊಟ್ಟಿದ್ಯಾ? ಹ್ಞೂ ಮಮ್ಮಿ. ನೀನೇನೆ ಅಂತೀಯಾ? ಆಯ್ತಮ್ಮ ಮಾಡು, ಸುಮ್ಮನೆ ಯಾಕೆ ಚರ್ಚೆ ಮಾಡ್ತೀಯಾ? ಫೋನ್ ಮಾಡ್ಕೊಡ್ಲೇನೆ? ಕೊಡ್ರಿ. ಅಣ್ಣ, ನಾನು ಕಾಮಾಕ್ಷಿ. ಹೌದಾ?
ಮಂದಾರನ ಒಪ್ಕೊಂಡ. ಸಂತೋಷ ಕಣಮ್ಮ. ದಾಮಿನಿ ಅವಳು ಖುಷಿಯಿಂದ ಒಪ್ಕೊಂಡ್ಲ. ಮುಂದಿನ ವಾರನೇ ಮಾತುಕತೆಗೆ ಬರ್ತೀರಾ? ಸಂತೋಷ ಕಣಮ್ಮ, ತುಂಬ ತುಂಬ ಸಂತೋಷ. ಹೇಳ್ತೀನಿ ಎಲ್ರಿಗೂ ಹೇಳ್ತೀನಿ. ಫೋನ್ ಇಡ್ಲಮ್ಮ. ಹೌದಾ? ಸದ್ಯ ಅಂತೂ ಶ್ರೀಕಂಠಯ್ಯನವ್ರಿಗೆ ಬಿಡುವು ಸಿಗ್ತಲ್ಲ. ನಿಶ್ಚಿತಾರ್ಥ ಎಲ್ಲಂತೆ? ಇಲ್ಲಿ ನಮ್ಮ ಮನೇಲಿ ಹೆಣ್ಣಿನವರ ಕಡೆಯಲ್ಲಿ ತಾನೇ ನಿಶ್ಚಿತಾರ್ಥ ಇಡೋದು. ಅದು ಹೆಣ್ಣಿನ ಮನೆನೇ ತಾನೇ. ಅವ್ರ ಮಗಳ ದಾಮಿನಿನ ನಮ್ಮ ಮಗ ಗಗನಕ್ಕೆ ತಂದ್ಕೊಡ್ತಾ ಇಲ್ವಾ? ಅದಕ್ಕೆ ಕೇಳಿದೆ. ಹೌದು, ನಮ್ಮ ಮಂದಾರನ ಧೀರಜ್ಗೆ ತಂದ್ಕೊಳಕ್ಕೆ ಅವ್ರು ಒಪ್ಕೊಂಡಿದ್ರಿಂದ ತಾನೇ ನಮ್ಮ ಗಗನ್ಗೆ ದಾಮಿನಿನ ತಂದ್ಕೊಳಕ್ಕೆ ನಾವು ಒಪ್ಕೊಂಡಿದ್ದು. ಆದ್ರಿಂದ ಲಗ್ನ ಪತ್ರಿಕೆ, ನಿಶ್ಚಿತಾರ್ಥ, ಕುಂಕುಮ ಇಡೋದು ಎಲ್ಲ ನಮ್ಮ ಮನೆಯಲ್ಲಿ ನಡೀತು. ಸದ್ಯ ನಾನ್ ಬೇಡ ಅನ್ನ, ಸುಮ್ಮನೆ ಮಾತು ಕೇಳಿದೆ ಅವ್ರದ್ದು ಹೆಣ್ಣಿನ ಮನೆನೇ ಅಂತ. ಅಮ್ಮ, ದಾಮಿನಿ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾಳ. ಅವಳು ಜಾಸ್ತಿ ಓದಿದಾಳೆ, ನಾನು ಆರ್ಡಿನರಿ ಕ್ಲರ್ಕು. ಸಂಬಂಧಗಳಲ್ಲಿ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಗಗನ್. ಐಶ್ವರ್ಯ, ಅಂತಸ್ತು, ವಿದ್ಯೆ ಇದೆಲ್ಲಕ್ಕಿಂತಲೂ ಮುಖ್ಯ ಗುಣ. ಸರಿಯಾಗಿ ಹೇಳಿದ್ಯಪ್ಪ. ನಮ್ಮ ಗಗನ್ ಅಪ್ಪಟ ಅಪ್ರಂಜಿ, ದಾಮಿನಿನೇ ಪುಣ್ಯ ಮಾಡಿರ್ಬೇಕು. ಹ್ಞೂ ಕಣೆ, ಅದೇ ಧೀರಜ್ ಕೂಡ ಅಷ್ಟೇ ಪುಣ್ಯ ಮಾಡಿರ್ಬೇಕು ನಿನ್ನಂತ ಹೆಂಡ್ತಿನ ಪಡೆಯೋಕೆ. ಹೋಗ್ಲಿ ಬಿಡು ರಾಜೇಶ್ವರಿ. ಈ ಥರ ಗಂಡು ಹೆಣ್ಣನ್ನು ಕೊಟ್ಟು ತಗೊಳ್ಳೋದ್ರಿಂದ ಅಣ್ಣ ತಂಗಿ ಮಧ್ಯೆ ವಿಶ್ವಾಸ ಬೆಳೆಯುತ್ತೆ. ಎರಡೂ ಮನೆಯವರು ಬಂದು ಹೋಗ್ತಾ ಇರ್ತಾರೆ, ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಅಪ್ಪ, ನಿಶ್ಚಿತಾರ್ಥನ ಅದ್ದೂರಿಯಾಗಿ ಮಾಡಬೇಕು ಅಂತ 200 ಜನನ ಕರೆಯೋದು ಬೇಡ. ಬೇಕಾದ್ರೆ ಮದುವೆ ಕರ್ಕೊಂಡು. ಆದರೆ ಫ್ರೆಂಡ್ಸ್ನಾರು ಕರಿಬೇಕು ಕಣೆ, ಇಲ್ಲಾಂದ್ರೆ ನಮ್ಮ ಆಫೀಸ್ನವ್ರು ಸುಮ್ಮನೆ ಬಿಡ್ತಾರಾ? ನೀನು ಕೂಡ ಅಷ್ಟೇ ಮಂದಾರ, ನಿನ್ನ ಕಾಲೇಜ್ನವರನ್ನಾದರೂ ಕರೀಲೇಬೇಕಾಗತ್ತೆ. ಅಕ್ಕಪಕ್ಕದವ್ರನ್ನ ಕರಿಬೇಕಾ? ಏನು ಮಾಡೋದು ರಾಜೇಶ್ವರಿ? ನನಗೂ ಅದೇ ಬಂದಿರೋದು ಪ್ರಾಣ ಸಂಕಟ. ಅಲ್ಲ, ಈ ಸುಶೀಲಮ್ಮ, ದೇವಿಕಾ ರಾಣಿ ಇವ್ರೆಲ್ಲ ನಿಜವಾದ ನೆರೆಹೊರೆ. ಇವರ ನೆರೆಹೊರೆ ಅಲ್ಲ, ಇವರು ಹೊರೆ ಅಷ್ಟೇ. ಏನೋ ಕರೆದ್ರೆ ಸುಮ್ಮನೆ ಬಂದು ತಿಂದುಕೊಂಡು ಹೋಗ್ತಾರಾ? ಇಲ್ಲ, ಏನಾದರೂ ಒಂದು ನೆಪ ತೆಗೆದು ಜಗಳ ತೆಗೆದು ಸಂಬಂಧಗಳನ್ನ ಕೆಡ್ಸೋಕೆನೆ ಕಾಯ್ತಿರ್ತಾರೆ. ಕರೀದೇ ಇದ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಏನು ಮಾಡೋದಮ್ಮ, ನೆರೆಹೊರೆಯವರು ಅಂದಮೇಲೆ ಹೊಂದ್ಕೊಂಡು ಹೋಗಲೇಬೇಕು. ಕರೆಯೋಣ. ಆದರೆ ಅವ್ರನ್ನ ಈಗಲಿಂದ ಕರೆಯೋದೇನು ಬೇಡ, ಹಿಂದಿನ ದಿನ ಕರೆದ್ರೆ ಸಾಕು. ಆಯ್ತಪ್ಪ, ಆದರೆ ನಿನಗೊಂದು ಸಲಹೆ. ಓಹೋ, ಎಲ್ಲರೂ ನಿನಗೆ ಮುಂಗೋಪ ಕಡಿಮೆ ಮಾಡ್ಕೊಂತ ಸಲಹೆ ಕೊಡ್ತಾರೆ ಅಂತ ಈಗ ನನಗೊಂದು ಸಲಹೆ ಕೊಟ್ಟು ಸರಿಸಮ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಅದಲ್ವೋ, ಒಂದ್ಸರ್ತಿ ನಿನ್ನ ಬಟ್ಟೆ ನೀನು ನೋಡ್ಕೊಂಡಿದ್ಯಾ? ಒಂದಾದ್ರೂ ಒಳ್ಳೆ ಶರ್ಟು ಪ್ಯಾಂಟು ಇದೆಯಾ ನಿನ್ನ ಹತ್ರ? ಬಣ್ಣ ಮಾಸಿರೋ ಶರ್ಟು, ದೊಗಳೆ ಪ್ಯಾಂಟು, ಇದನ್ನೇ ಹಾಕೋತೀಯ ನಿಶ್ಚಿತಾರ್ಥಕ್ಕೆ? ಅಯ್ಯೋ ಇರ್ಲಿ ಬಿಡೆ, ನಾನೇನು ಗಂಡಸು, ನಾನೇನು ಮದುವೆ ಹುಡುಗಿನ ಅಲಂಕಾರ ಮಾಡ್ಕೊಂಡು ಹೊಸ ಮನೆ ಮೇಲೆ ಕೂತ್ಕೊಳ್ಳೋಕೆ ಹೋಗೆ? ಇಲ್ಲ, ಅವಳು ಶೃಂಗಾರ ಮಾಡ್ಕೊಂಡು ಭಾಗ್ಯದ ಲಕ್ಷ್ಮಿ ತರ ಇರ್ಲಿ, ನೀನು ಅವಳೆದ್ರಿಗೆ ದರಿದ್ರ ನಾರಾಯಣನ್ ತರ ಇರು. ನೋಡು, ಅವಳ ಮರ್ಯಾದೆಗಾದ್ರೂ ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡ್ಕೊ. ಹೌದಮ್ಮ, ನಿಮ್ ಧೀರಜ್ಜು ಸೊಗಸ್ಗಾರ ಪುಟ್ಸ್ವಾಮಿ, ಅದಕ್ಕೆ ನಿಂಗೆ ಅಳುಕು. ನೋಡು, ಅದೆಲ್ಲ ನಡೆಯಲ್ಲ. ಸುಮ್ಮನೆ ಸಾಯಂಕಾಲ ನನ್ನ ಜೊತೆ ನಡಿ, ಒಂದ್ ಜೊತೆ ಬಟ್ಟೆ ತಗೊಳ್ಳುವಂತೆ. ಬೇಡ ಮಂದಾರ, ಸುಮ್ಮನೆ ಖರ್ಚು ಕಣೆ. ಇದೆಲ್ಲ ನಿನ್ ಡಿಪಾರ್ಟ್ಮೆಂಟ್ ಅಲ್ಲಪ್ಪ, ನಮ್ ಪುಟ್ಟನ್ ಡಿಪಾರ್ಟ್ಮೆಂಟ್. ಹೋಗ ತಗೊಳ್ಬ. ಆಯ್ತಮ್ಮ. ಏನಪ್ಪ ಸೂಪರ್ ಸ್ಟಾರು, ಇಡೀ ಕಾಲೇಜ್ಗೆ ಸೂಪರ್ ಸ್ಟಾರ್, ಸೂಪರ್ ಲೆಕ್ಚರರ್ ಮಂದಾರ ಅವ್ರ ಮನೆಗೆ ಹೋಗಿ ಸೂಪರ್ ಆಗಿ ಸಾರಿ ಕೇಳ್ಕೊಂಡಂತೆ. ನಿಂಗೇನ್ ಕಂಗ್ರಾಟ್ಸ್ ಹೇಳೋ ಇಲ್ಲ ಕಿಂಡಲ್ ಮಾಡ್ಲೋ? ಸುಮ್ಮನೆ ಇರೋ ಬಾಲ, ನನ್ನ ಚೇಲ. ಈ ಸೂಪರ್ ಸ್ಟಾರ್ನ ಕರಾಮತ್ತೇನು ಅಂತ ನಿನಗೆ ಗೊತ್ತಾಗುತ್ತೆ. ಮುಂದಿನ ಕತೆನ ಬೆಳ್ಳಿ ತೆರೆ ಮೇಲೆ ನೋಡಿ ಆನಂದಿಸಿ ಅಂತ ಕೇಳಲಿಲ್ವಾ? ಕಾದು ನೋಡು ಮಗನೇ, ಏನು ಮಾಡ್ತೀನಿ ಅಂತ.